ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರುವಂತಹ ಬ್ಲೌಸ್ ಸೈಜ್ ಬಂದು ಇದು ನೋಡಿ, ಚೆಸ್ಟ್ ಬಂದು 32 ಇದೆ, 32, 33, 34 ಈ ಮೂರು ಮೆಷರ್ಮೆಂಟ್ ಇರೋರು ಚೆಸ್ಟ್ 32, 33, 34 ಈ ಮೂರು ಮೆಷರ್ಮೆಂಟ್ ಇರೋರು ಕೂಡ ಇದೇ ಮೆಥಡಲ್ಲೇ ಕಟ್ ಮಾಡ್ಕೊಳ್ಳಿ. ಇದೇ ಮೆಥಡಲ್ಲೇ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಮ್ಯಾಚ್ ಆಗುತ್ತೆ. ಸೊ ಮೂರು ಮೆಷರ್ಮೆಂಟ್ವರೆಗೂ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾವು ಪ್ಯಾಟ್ರನ್ ಬ್ಲೌಸ್ ಕಲಿಬೇಕು ಅನ್ನೋರು ನೀವು ಎಲ್ಲ ಥರದ್ದು ಡಿಸೈನ್ಸು ಎಲ್ಲ ಥರ ಸೈಜ್ಗೂ ನೀವು ಹೊಲಿದ್ರೇ ನಿಮಗೆ ಪರ್ಫೆಕ್ಟಾಗಿ ಬರುವಂಥದ್ದು. ಸೊ ಈ ವಿಡಿಯೋದಲ್ಲಿ ನಾನೊಂದು ಪ್ಯಾಟರ್ನ್ ಬ್ಲೌಸ್ನ ಈ 32 ಚೆಸ್ಟ್ ಮೆಷರ್ಮೆಂಟ್ಗೆ ಅವರು ಫುಲ್ ಬಸ್ಟ್ ಬಂದು 33 ಇದೆ, ಚೆಸ್ಟ್ ಬಂದು ಅಪ್ಪರ್ ಚೆಸ್ಟ್ ಬಂದು 32 ಇದೆ. ಈ ಮೆಷರ್ಮೆಂಟ್ಗೆ ನಾನು ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅವರ ಬ್ಲೌಸ್ ಮೆಷರ್ಮೆಂಟು ನೋಡಿ, ಅವರ ಒಂದು ಬಾಡಿ ಮೆಷರ್ಮೆಂಟ್ ಬಂದು ಬ್ಲೌಸ್ ಲೆಂತ್ ಬಂದು 14.5, ಚೆಸ್ಟ್ 32 ಇಂಚಸ್ಸು, ಫುಲ್ ಬಸ್ಟ್ ರೌಂಡ್ ಬಂದು 33, ಶೋಲ್ಡರ್ 14 ಇದೆ, ಮತ್ತು ನೆಕ್ ಡೀಪು ಫ್ರಂಟಲ್ಲಿ 7, ಬ್ಯಾಕಲ್ಲಿ 10, ಅಫೆಕ್ಸ್ ಪಾಯಿಂಟ್ 9.5, ಆರ್ಮೋಲ್ 15.5, ಸ್ಲೀವ್ ಲೆಂತ್ ಬಂದು 10.5 ಇಂಚು, ಸ್ಲೀವ್ ಲೂಸ್ ಬಂದು 5, ವೇಸ್ಟ್ ಬಂದು 27. ಇಷ್ಟು ಬ್ಲೌಸ್ ಮೆಷರ್ಮೆಂಟ್ ಆಗಿರುತ್ತೆ. ಸೊ ಈ ಮೆಷರ್ಮೆಂಟ್ ಪ್ರಕಾರ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಮಾರ್ಜಿನ್ ಸಮಗೋಸ್ಕರ ಒಂದು ಲೈನ್ನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ. ಸೊ ಇಲ್ಲಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಬ್ಯಾಕ್ ಹುಕ್ ಇಡ್ತಿದ್ದೀರಾ ಫ್ರಂಟ್ ಹುಕ್ ಇಡ್ತಿದ್ದೀರಾ ಅಂತ. ನೋಡಿ ನಾನಿಲ್ಲಿ ಬ್ಯಾಕ್ ಹುಕ್ ಇಡ್ತಿದ್ದೀನಿ. ಸೊ ಹಾಗಾಗಿ ಓಪನ್ ಸೈಡು ನನ್ನ ಕಡೆ ಹಾಕೊಂಡಿದ್ದೀನಿ. ನೀವು ಫ್ರಂಟ್ ಹುಕ್ ಇಡೋಂಗಿದ್ರೆ ಈ ಕ್ಲೋಸ್ ಸೈಡು ನಿಮ್ಮ ಕಡೆ ಹಾಕೊಂಡು ಓಪನ್ ಸೈಡು ಆ ಕಡೆ ಹಾಕೊಳ್ಳಿ. ಸೊ ನಾನೀಗ ಬ್ಯಾಕ್ ಹುಕ್ ಇಡ್ತಾ ಇರೋದ್ರಿಂದ ಓಪನ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ, ಕ್ಲೋಸಿಂಗು ಆ ಕಡೆ ಹಾಕೊಂಡಿದ್ದೀನಿ. ಇದು ಉಪ್ಪಟ್ಟೆ ಐಪಟ್ಟಿಗೆ 1/2 ಇಂಚು ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ಆಗಿರುತ್ತೆ. ಎನಿ ಸೈಜ್ ಬ್ಲೌಸ್, ಎನಿ ಮೆಥಡ್ ಕಟಿಂಗ್ ನಿಮಗೆ ಈ ಒಂದು 1/2 ಇಂಚ್ ಅನ್ನೋದು ಉಪ್ಪಟ್ಟೆ ಐಪಟ್ಟಿಗೆ, ನೀವು ಫ್ರಂಟಲ್ಲಿ ಉಪ್ಪಿಡ್ತಿದ್ರೆ ಉಪ್ಪಟ್ಟೆ ಐಪಟ್ಟಿಗೆ 1/2 ಇಂಚ್ ಮಾರ್ಜಿನ ಬಿಟ್ಟು ನೀವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೋಡಿ ಬ್ಲೌಸ್ ಲೆಂತ್ ಬೇಕಾಗಿರೋದು ನನಗೆ 14.5, ನಾನಿಲ್ಲಿ 15.5 ತೊಗೊಳ್ತಾ ಇದ್ದೀನಿ. ಸೊ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ನೋಡಿ 15.25 ತೊಗೊಳ್ತಾ ಇದ್ದೀನಿ. 1/4 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ ತೊಗೊಳ್ತಾ ಇದ್ದೀನಿ. ಯಾಕೆ 1/4 ತೊಗೊಳ್ತಾ ಇದ್ದೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ 15.25ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ ಈ ರೀತಿ. ಸೊ 15.25ಗೆ ಒಂದು ಮಾರ್ಕ್ನ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಫಸ್ಟ್ ಮಾಡಬೇಕಾಗಿರೋ ಸ್ಟೆಪ್ಪು ಇದು. ನೀವು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡಿದ್ದು ಆದಮೇಲೆ ಈಗ ನಾನು ಶೋಲ್ಡರ್ನ ಮೆಷರ್ ಮಾಡ್ಕೊಳ್ತೀನಿ. ಶೋಲ್ಡರ್ ಬಂದು ಇವ್ರದ್ದು 14 ಇಂಚಸ್ ಇದೆ. ಸೊ 14/2 ಮಾಡ್ಕೊಳ್ಳಿ. ಅಂದರೆ ನೋಡಿ ಇಲ್ಲಿಂದ 14ಗೆ ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 7 ಇಂಚಸ್ ಬರುತ್ತೆ. 7 ಇಂಚಸ್ಗೆ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು ಸೇರಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕಂಪಲ್ಸರಿನಾ ಅಂದರೆ ಇಲ್ಲಿ ನೀವು ಬಟನ್ ಇಡ್ತಿದ್ದೀನಿ ಅಂದರೆ ಕಂಪಲ್ಸರಿಯಾಗಿ ನೀವು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೀವಿಲ್ಲ ಇಲ್ಲಿ ಇಂಥ ಡೋರಿಗೆ ಕೊಡ್ತಾ ಇದ್ದೀನಿ ಅಂದರೆ ನೀವು ಸ್ಟಿಚಿಂಗ್ ಮಾರ್ಜಿನ್ ಒಂದು 1/4 ಇಂಚ್ ಇಲ್ಲ, ಸ್ಟಿಚಿಂಗ್ ಮಾರ್ಜಿನ್ ಫುಲ್ ಶೋಲ್ಡರ್ ಏನಿದೆಯೋ ಅದಷ್ಟೇ ಇಟ್ಕೊಟ್ರು ನಿಮಗೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಇಲ್ಲಿ ಬಟನ್ನ ಕೊಡ್ತಾ ಇರೋದ್ರಿಂದ ನಾನಿಲ್ಲಿ 1/2 ಇಂಚ್ ಕಂಪಲ್ಸರಿ ಲೂಸಿಂಗ್ ಅನ್ನೋದು ತಗೊಳ್ತಾ ಇದ್ದೀನಿ. 7.5 ನನ್ನ ಒಂದು ಫುಲ್ ಶೋಲ್ಡರ್ ಮೆಜರ್ಮೆಂಟು. ಸೊ ಇಲ್ಲೂ ಕೂಡ 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಶೋಲ್ಡರ್ ಸ್ಲೋಪ್ಗೆ 3/4 ಇಂಚ್ ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. ಶೋಲ್ಡರ್ ಸ್ಲೋಪ್ಗೆ 3/4 ಇಂಚು ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. ನಮಗೆ ಎಷ್ಟು ಶೋಲ್ಡರ್ ಬೇಕು ಅನ್ನೋದು ಕೂಡ, ನಮಗೆ ರೆಡಿ ಎಷ್ಟು ಶೋಲ್ಡರ್ ಬೇಕು ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಕಸ್ಟಮರ್ನ ಕೇಳಿ, ಕೆಲವರು ಬ್ರಾಡಾಗಿ ಆಗ್ತಾರೆ, ಕೆಲವರು ಶೋಲ್ಡರ್ ಜಾಸ್ತಿ ಬೇಕು ಕಡಿಮೆ ಬೇಕು ಅಂತ ಡಿಫ್ರೆಂಟಾಗಿ ಕಸ್ಟಮರ್ಸು ಇರ್ತಾರಲ್ಲ. ಸೊ ಅವರಿಗೆ ಶೋಲ್ಡರ್ ಎಷ್ಟು ಬೇಕು ಅಂತ ತಿಳ್ಕೊಳ್ಳಿ. ನಾನಿಲ್ಲಿ 2.5 ಶೋಲ್ಡರ್ ಇಡ್ತಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 3/4 ಇಂಚ್ ನನಗಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ಉಳಿದಿದ್ದು 4/4 ನಾನು ನೆಕ್ ವಿಡ್ತ್ಗೆ ತಗೊಳ್ತಾ ಇದ್ದೀನಿ. ಕ್ಲಿಯರ್? ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಲೋಪ್ನ, ಶೋಲ್ಡರ್ ಸ್ಲೋಪ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಶೋಲ್ಡರ್ ಸ್ಲೋಪ್ ಲೈನ್ನ ಹಾಕಿದ ಆದಮೇಲೆ ಈಗ ಚೆಸ್ಟ್ನ ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಚೆಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇವರ ಚೆಸ್ಟ್ ಬಂದು 32 ಇದೆ. ಓಕೆನಾ? ನೋಡಿ ಇವರ ಚೆಸ್ಟ್ ಬಂದು 32 ಇದೆ. ಇದಕ್ಕೆ ನಾನು ಪ್ಲಸ್ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ 2.5ನ. ಓಕೆನಾ? 2.5ನ ನಾನು ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಮಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಈಗ 34.5 ಬಂತು. 34.5 ಚೆಸ್ಟ್ ಬಂದಿದೆ. ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಅದನ್ನು ನಿಮ್ಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ನೋಡಿ 8.6 ಬರ್ತಿದೆ. ಓಕೆನಾ? ಈಗ ಇದು 8.6ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಚೆಸ್ಟ್ ಮಾರ್ಕ್ 8.6. ನೋಡಿ 8.6ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನು 2 ಇಂಚಸ್ ಬೇಕಾ 2 ಇಂಚಸ್ ಇಟ್ಕೊಳ್ಳಿ, ಇಲ್ಲ 1.5 ಬೇಕಾ 1.5 ಇಟ್ಕೊಳ್ಳಿ. ಇಷ್ಟಾದಮೇಲೆ ನೆಕ್ಸ್ಟ್ ಬೇಕಾಗಿರೋದು ನಮ್ಮದು ವೇಸ್ಟ್ ರೌಂಡ್ ಎಷ್ಟು. ಇವ್ರು ನೋಡಿ ವೇಸ್ಟ್ ರೌಂಡ್ ಬಂದು 27 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಎಷ್ಟು ಬಂತು? 6.25 ಬರ್ತಿದೆ. ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ನ ಆ್ಯಡ್ ಮಾಡಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ವೇಸ್ಟಲ್ಲಿ ನಾವು ಯಾವುದೇ ರೀತಿ ಲೂಸಿಂಗ್ನ ಆ್ಯಡ್ ಮಾಡಬಾರ್ದು.
ಓಕೆನಾ. 6 ಮುಕ್ಕಾಲಿಗೆ ಒಂದು ಲೈನ್ನ ಹಾಕ್ಕೊಳ್ಳೋಣ. 1 ಇಂಚು ಡಾಟಿಗೋಸ್ಕರ, ನಿಮಗೆ ಡಾಟ್ ಬೇಡ ಅಂದರೆ ಈ 1 ಇಂಚನ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನೀವು ಎಕ್ಸ್ಟ್ರಾ ಮಾರ್ಜಿನ್ನ ಹಾಕೋಬೋದು. ಓಕೆನಾ. 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಕ್ಲಿಯರ್ ಆಯಿತು. ಈಗ ನಮಗೆ ಬೇಕಾಗಿರೋದು ಆರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ಅಂತ. ಆರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ಅಂತ ಕ್ಯಾಲ್ಕುಲೇಷನ್ ನಾವು ಯಾವ ರೀತಿ ಮಾಡಬೇಕಂದ್ರೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಅಂದರೆ ಚೆಸ್ಟ್ ಬಂದಿರೋದು 32 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಎಷ್ಟು ಆನ್ಸರ್ ಬರುತ್ತೆ? 5.3 ಬಂದಿದೆ. 5.3ಗೆ ನಾನು ಇಲ್ಲಿ ಪ್ಲಸ್ 1.5ನ ಆ್ಯಡ್ ಮಾಡ್ಕೊಳ್ತೀನಿ. ಆವಾಗ 6.8 ಬರುತ್ತೆ. ಸೊ ಈ 1.5 ಯಾವ ಸೈಜ್ಗೆ ಆ್ಯಡ್ ಮಾಡಬೇಕಪ್ಪ ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. 6.8ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಓಕೆನಾ. 6.8ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ನಿಮಗೆ 34ಇಂದ 32 ಇಂದ ಒಳಗಡೆ ಇರೋರಿಗೆ 1.5ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಅದಕ್ಕೆ 1.5ನ 32 ಒಳಗಡೆ ಇರೋರಿಗೆ 32 34 ಒಳಗಡೆ ಇರೋರಿಗೆ 1.5ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ 34ಗಿಂತ 40 ಒಳಗಡೆ ಇರೋರಿಗೆ 1.75ನ ಆ್ಯಡ್ ಮಾಡ್ಕೊಳ್ಳಿ. ಅಬೋವ್ 40 ಇದ್ದರೆ ಚೆಸ್ಟು ಅವರಿಗೆ ನೀವು 1/2 ಇಂಚು 0.5ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇಲ್ಲಿ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆನಾ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟಿಗೆ ಇಲ್ಲಿಂದ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡಿ 1/2 ಇಂಚು ನಾನು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 1/2 ಇಂಚು ಒಳಗಡೆ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆರ್ಮೋಲಲ್ಲಿ ರಿಂಕಲ್ ಬರೋಲ್ಲ, ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಆರ್ಮ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇದು ಚೆಸ್ಟ್ ಲೈನ್ ಅಲ್ವಾ, ನಮಗೆ ಆರ್ಮೋಲ್ ರೌಂಡಿಂಗ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಆರ್ಮೋಲ್ ರೌಂಡಿಂಗ್ ಬಂದು ನಮಗೆ ಬೇಕಾಗಿರೋದು 15.5. ಅದರಲ್ಲಿ ಡಿವೈಡೆಡ್ ಬೈ 15.5 ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಎಷ್ಟು ಬೇಕು ನಮಗೆ? 7.75 ಬೇಕು. ಇಲ್ಲಿ 7.75 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ 1/2 ಇಂಚಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಡಿ. ಇಲ್ಲಿಂದ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಒಂದು ನಮಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಕ್ಲಾತ್ ಬೇಕಲ್ಲ, ಇದನ್ನು ಬಿಟ್ಟು ನಾವು ಇಲ್ಲಿ ಈ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಮಗೆ ಕರೆಕ್ಟಾಗಿ ಇಲ್ಲಿಗೆ ನೋಡಿ ಇಲ್ಲಿಂದ 7.75 ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನಮಗೆ 7.75 ಅನ್ನೋದು ಬರ್ತಿದೆ. ಆರ್ಮೋಲ್ ನಮಗೆ ಕ್ಲಿಯರ್ ಆಯಿತು. ಇಷ್ಟಾದಮೇಲೆ ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಚೆಸ್ಟ್ ಲೈನ್ ವೇಸ್ಟ್ ಲೈನ್ ಸೇರಿಸಿ ಒಂದು ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನೀವು 2.5 ಇಂಚು ಮಾರ್ಕ್ ಮಾಡ್ಕೋಬೋದು. ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ಇಲ್ಲಿ ನೆಕ್ಕಲ್ಲಿ 3 ಇಂಚಸ್ಗೆ ನೀವು ಮಾರ್ಕ್ ಮಾಡ್ಕೊಂಡ್ರೆ ಚಿಕ್ಕದಾಗಲ್ವಾ ಮೇಡಮ್ ಅಂತ. ಇದು ನೆಕ್ ಹತ್ರ ಬರುತ್ತೆ, ಇದು ಚಿಕ್ಕದಾಗಲ್ಲ. ನೀವು ಇದು ಸ್ವಲ್ಪ ಮೇಲೆ ತೊಗೊಂಡಷ್ಟು ಡೀಪ್ ನಿಮಗೆ ಬ್ರಾಡಾಗಿ ಬರುತ್ತೆ. ನೀವಿಲ್ಲಿ ತುಂಬ ಇಲ್ಲೇ ಲೆಂತ್ ತೊಗೊಂಡ್ರೆ ನಿಮಗೆ ಡೀಪ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಈ ರೀತಿ ನೀವು ಇಲ್ಲಿ 2.5 ತೊಗೊಂಡ್ರು ನಿಮಗೆ ಚೆನ್ನಾಗಿರುತ್ತೆ, ಇದೇನು ಪ್ರಾಬ್ಲಮ್ ಆಗೋಲ್ಲ. ನೀವಿಲ್ಲಿ 2.5 3 ತೊಗೊಂಡ್ರೆ ಸಾಕಾಗುತ್ತೆ. ನೆಕ್ ಕಡೆ ಬೋಟ್ ನೆಕ್ ಶೇಪ್ಗೆ ಡ್ರಾ ಮಾಡೋಕ್ಕೆ ಇದು ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಇಷ್ಟಾದಮೇಲೆ ಈಗ ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಈ ಪಟ್ಟಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ಪಟ್ಟಿ 4 ಇಂಚ್ ಕೊಡ್ತಿದ್ದೀನಿ. ಸೊ ಉಳಿದಿದ್ದನ್ನೆಲ್ಲ ನೆಕ್ಗೆ ತೊಗೊಳ್ತಾ ಇದ್ದೀನಿ. ನೋಡಿ ಆಗ ನಮಗೆ ನೆಕ್ ಅನ್ನೋದು ಅರೌಂಡ್ ನಮಗೆ 10.5 ಬರುತ್ತೆ. ಅಂದರೆ ನಮಗೆ ಬ್ಯಾಕ್ ಬೇಕಾಗಿರೋದು 10 ಬೇಕು. ರೆಡಿ 10 ಬೇಕಂತ ಇಲ್ಲಿ ನೋಡಿ 10.5 ಬರ್ತಿದೆ. ನಮಗೆ ರೆಡಿ ಆವಾಗ 10 ಆಗುತ್ತೆ. ಸೊ ಇಲ್ಲಿಂದ ವಿಡ್ತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ವಿಡ್ತ್ ನಾನು ಕೊಡ್ತಿದ್ದೀನಿ ಇಲ್ಲಿ 3.25 ಇಂಚು ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಷ್ಟು ಬ್ರಾಡಾಗಿ ಹಾಕ್ತಿರೋ ಅಷ್ಟು ಬ್ರಾಡಾಗಿ ನೀವು ನೆಕ್ನ ತೊಗೋಬೋದು, ಅದು ನಿಮ್ಮ ಚಾಯ್ಸು. ನಾನಿಲ್ಲಿ 3.25ಗೆ ಒಂದು ಮಾರ್ಕ್ನ ಮಾಡಿದ್ದೀನಿ. ಇಲ್ಲಿಂದ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆರ್ಮ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಇಲ್ಲಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಓಕೆನಾ. ಈ ರೀತಿ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕಲ್ಲಿ ನಾನು ಕೊಡುವಂತಹ ಶೇಪು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಖಂಡಿತವಾಗ್ಲೂ ಡ್ರಾ ಮಾಡ್ಕೋಬೋದು. ಇಲ್ಲೀಗ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬೋಟ್ ನೆಕ್ ಶೇಪು ಡ್ರಾ ಮಾಡಿದ್ದಾಯಿತು. ಇದು ನೆಕ್ ಶೇಪ್ ಆಗಿರುತ್ತೆ. ಈಗ ನಾವು ಒಂದು ಸಲ ಲೆಂತ್ನ ಚೆಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1.25 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ, ನೋಡಿ ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮಿಡ್ಲಿಗೆ. ಇಲ್ಲಿಂದ ನಾವು ಚೆಕ್ ಮಾಡ್ಕೊಳ್ಳೋಣ ಲೆಂತ್ ಎಷ್ಟು ಬರುತ್ತೆ ಅಂತ. ನಮಗೆ 15.5 ಬಂದರೆ ಸಾಕು. ನೋಡಿ ನಮಗೆ 15.25 ಬರ್ತಿದೆ. 15.25 ನಮಗೆ ಸಾಕಾಗುತ್ತೆ. ಇಲ್ಲಿ ನಾವು 1/2 ಇಂಚು, ಇಲ್ಲಿ 1/4 ಇಂಚು ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ.
ನನಗೆ ಈ ಒಂದು ಲೆಂತ್ ಅನ್ನೋದು ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಸೊ ಈಗ ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿ. ನೀವು ಡಾಟ್ ಲೆಂತು 3.5 ತಗೊಳ್ಳಿ, ಯಾಕಂದರೆ ಡೀಪ್ ಇಲ್ಲಿ ಜಾಸ್ತಿ ಇದೆ, ನೀವು ಲೆಂತ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಈ ಡಾಟ್ ಸ್ಕಿಪ್ ಮಾಡ್ತೀನಿ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಸೊ ಈ ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಸೊ ಎನಿ ಡೌಟ್ ನೀವು ಕಮೆಂಟ್ನ ಮಾಡಬಹುದು. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗ್ ಈಸಿ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಈಗ ಆ್ಯಸ್ ಇಟ್ ಈಸ್ ಮಾರ್ಕಿಂಗ್ ಪ್ರಕಾರ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಶೋಲ್ಡರ್ ಸ್ಲೋಪ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಕ್ಕೆ ಕ್ಲೋಸಿಂಗ್ ಇರೋದು ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲೋಸಿಂಗ್ ಇರೋದು ನನ್ನ ಕಡೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಕ್ಲೋಸಿಂಗ್ ಇರೋದು ನನ್ನ ಕಡೆ ಹಾಕ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಆ್ಯಸ್ ಇಟ್ ಈಸ್ ಅದರ ಮೇಲೆ ಪ್ಲೇಸ್ ಮಾಡ್ತೀನಿ. ಈ ರೀತಿ ನೋಡಿ, ಇಲ್ಲಿ ನಾವು 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಈ 1/2 ಇಂಚ್ ನಮಗೆ ಫ್ರಂಟಲ್ಲಿ ಅವಶ್ಯಕತೆ ಇಲ್ಲ. ಅದನ್ನು ಬಿಟ್ಟು ನಾವಿಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ. ಸೊ 1/2 ಇಂಚ್ ಇಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ನಮಗಿಲ್ಲಿ 1/2 ಇಂಚ್ ಏನೂ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಆ ಪ್ಲೇಸ್ನ ಮಾಡಿಕೊಂಡು ಫಸ್ಟ್ ನಾವೊಂದು ಬ್ರೀಫಾಗಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಈಗ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲೊಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಓಕೆನಾ, ಈ ರೀತಿ ಫಸ್ಟ್ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇವರ ಅಫೆಕ್ಸ್ ಪಾಯಿಂಟ್ ಫಸ್ಟ್ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಅಫೆಕ್ಸ್ ಪಾಯಿಂಟ್ ಬಂದಿರೋದು 9.5 ಇದೆ. ನಾನಿಲ್ಲಿ 10ಗೆ ಮಾರ್ಕ್ ಮಾಡ್ಕೊಳ್ತೀನಿ. 1/2 ಇಂಚಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು. ಆಮೇಲೆ ಫುಲ್ ಶೋಲ್ಡರಲ್ಲಿ ಇವರ ಫುಲ್ ಶೋಲ್ಡರ್ ಬಂದೆಷ್ಟು 7 ಇಂಚ್ ಅಲ್ವಾ, 7 ಇಂಚಲ್ಲಿ ನಾನು 1/4 ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ. ಓಕೆನಾ, 7 ಇಂಚಲ್ಲಿ ಇಲ್ಲ 7.5 ನಾವು ತೊಗೊಂಡಿರೋದಲ್ವ ಇಲ್ಲಿ ಬ್ಯಾಕಲ್ಲಿ. ಸೊ ಇಲ್ಲಿ 7.5 ನಾನು 1.5 ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ. ಫುಲ್ ಶೋಲ್ಡರಲ್ಲಿ 1.5 ಇಂಚು ಮೈನಸ್ ಮಾಡ್ತಾಯಿದ್ದೀನಿ. ಎಷ್ಟು ಉಳಿಯುತ್ತೆ ನಮ್ಗೆ ಅವಾಗ ನೋಡಿ, 6 ಇಂಚಸ್ಸು ಉಳಿತದೆ. 6 ಇಂಚಸ್ಸಲ್ಲಿ ನಾನಿಲ್ಲಿ 3/4 ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಯಾಕಲ್ಲೂ ಎಷ್ಟು ಶೋಲ್ಡರ್ ಮಾರ್ಕ್ ಮಾಡಿದಿರೋ ಫ್ರಂಟಲ್ಲೂ ನೀವು ಅಷ್ಟೇ ಶೋಲ್ಡರ್ನ ಮಾರ್ಕ್ ಮಾಡಬೇಕಾಗತ್ತೆ. ಉಳಿದಿದ್ದು 2.5 ನಮಗೆ ನೆಕ್ ವಿಡ್ತ್ ಅನ್ನೋದು ಸಿಗುತ್ತೆ. ಓಕೆನಾ, ನೆಕ್ ವಿಡ್ತ್ 2.5, ಇಲ್ಲಿ 3/4 ಶೋಲ್ಡರು, ಇಷ್ಟು ನಮಗೆ ಸಿಗುತ್ತೆ ಫ್ರಂಟಲ್ಲಿ. ಈಗ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 7/4 ನಾನು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೆಕ್ ಡೀಪು 7.5, 7.75, 8ವರೆಗೂ ಹೋಗ್ಬೋದು. ಇಲ್ಲಿ ನಾನು ಜಸ್ಟ್ ಅಷ್ಟೇ 2.5 ಇಂಚೆ ಮಾರ್ಕ್ನ ಮಾಡ್ಕೊಳ್ತೀನಿ. ಹೀಗೆ ಈಗ ನಾನಿಲ್ಲಿ 3/4 ಇಂಚು ಶೋಲ್ಡರ್ ಸ್ಲೋಪ್ನ ತೊಗೊಂಡಿದ್ದೆ ಬ್ಯಾಕಲ್ಲಿ. ಫ್ರಂಟಿಗೆ 1/2 ಇಂಚು ಶೋಲ್ಡರ್ ಸ್ಲೋಪ್ನ ತೊಗೊಳ್ತೀನಿ ನಾನಿಲ್ಲಿ. ನೋಡಿ 1/2 ಇಂಚು ಶೋಲ್ಡರ್ ಸ್ಲೋಪ್ನ ತೊಗೊಂಡು ನಾವು ಬ್ಯಾಕಲ್ಲಿ ಏನು ತೊಗೊಂಡಿದ್ದೀವೋ ಆರ್ಮೋಲ್ 6.8, ಇಲ್ಲೂ ಕೂಡ 6.8ನೇ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 6.8ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲೂ ಕೂಡ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇವರ ಚೆಸ್ಟ್ ಬಂದು ಎಷ್ಟು ನಾವು ಮಾರ್ಕ್ ಮಾಡ್ಕೊಂಡಿದ್ದು ನೋಡಿ 32 ಪ್ಲಸ್ 2.5ನ ಆ್ಯಡ್ ಮಾಡ್ಕೊಂಡ್ವಿ ಲೂಸಿಂಗ್ಗೆ 34.5 ಇದೆ. 34.5ನ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ 8.6 ಬಂದಿದೆ. ನೋಡಿ 8.6 ಬಂದಿದೆ. ನಾನಿಲ್ಲಿ 9 ಇಂಚಸ್ನ ಫ್ರಂಟಲ್ಲಿ ತೊಗೊಳ್ತೀನಿ. ಓಕೆನಾ, 9 ಇಂಚಸ್ನ ತೊಗೊಂಡು ಉಳಿದಿದ್ದು ಎಕ್ಸ್ಟ್ರಾ ಮಾರ್ಜಿನ್ನು 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಯಾಕೆ ನಾವು ಎಕ್ಸ್ಟ್ರಾ ತೊಗೊಂಡ್ವಿ ಚೆಸ್ಟ್ಗೆ ಅಂದರೆ ನಮ್ಗೆ ಇಲ್ಲಿ ಡಾಟ್ ಎಲ್ಲ ಮಾರ್ಕ್ ಮಾಡಬೇಕಾಗುತ್ತಲ್ಲ, ಆರ್ಮೋಲಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ 1/4 ಇಂಚಷ್ಟು ಎಕ್ಸ್ಟ್ರಾನೇ ತೊಗೊಂಡೆ. ಎಕ್ಸ್ಟ್ರಾ ತೊಗೊಂಡ್ರೆ ನಿಮಗೆ ಇಲ್ಲಿ ಆರ್ಮೋಲ್ ಹತ್ರ ಪ್ರಾಬ್ಲಮ್ ಬರಲ್ಲ ಅಂತ ನಾನು 1/4 ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ನೋಡಿ ಇವರ ಅಫೆಕ್ಸ್ ಪಾಯಿಂಟ್ ಬಂದು ಎಷ್ಟಿದೆ
10 ಇಂಚಸ್ ಇದೆ. ಸೊ 10 ಇಂಚಸ್ ಅಫೆಕ್ಸ್ ಪಾಯಿಂಟ್ ಆದರೆ ನಾವು ಅಂಡರ್ ಬಸ್ಟ್ ಲೈನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅಂಡರ್ ಬಸ್ಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇವರ ಫುಲ್ ಬಸ್ಟ್ ಏನಿದೆ ನೋಡ್ಕೋಬೇಕಾಗತ್ತೆ. ಇವರ ಫುಲ್ ಬಸ್ಟ್ ಬಂದು ಎಷ್ಟಿದೆ, 33 ಇದೆ ನೋಡಿ. ಈಗ 33 ಡಿವೈಡೆಡ್ ಬೈ 12 ಮಾಡ್ಕೊಳ್ಳೋಣ. ಇವರ ಅಂಡರ್ ಬಸ್ಟ್ ಲೈನು ಸಿಗುತ್ತೆ ನಮಗೆ ನೋಡಿ. 2.75 ಇವರ ಅಂಡರ್ ಬಸ್ಟ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿಂದ 2.75 2.25 ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿಂದ. ಓಕೆನಾ. ಇಲ್ಲಿಂದ ನಾನು 2.5 ಇಂಚ್ನ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ನಮಗೆ ಅರೌಂಡು ಎಷ್ಟು ಬ್ಯಾಕ್ ತೊಗೊಂಡಿದ್ವು ಸೇಮ್ ಅಷ್ಟೇ ಫ್ರಂಟಿಗೂ ಬರ್ತಿದೆ. ಇದು ಕಪ್ ಶೇಪು ಸೈಜ್ ಚಿಕ್ಕದಾಗಿರೋದ್ರಿಂದ ನಾವು ಈ ಒಂದು ಮೆಷರ್ಮೆಂಟ್ಗೆ ಹೋಗ್ಬೋದು. ನಿಮಗೆ ಚೆಸ್ಟ್ ಹೆವಿ ಇತ್ತು ಅಂದಾಗ ನೀವು ಇಲ್ಲಿ ಇಷ್ಟಿಗೆ ಮಾರ್ಕ್ ಮಾಡ್ಕೋಬಾರ್ದು, ಇನ್ನೊಂದು 1/2 ಇಂಚು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ, ಅದು ಕಂಪಲ್ಸರಿ ಆಗಿರುತ್ತೆ. ಸೊ ನಾನು ಇಲ್ಲಿ ಇನ್ನೂ 1/2 ಇಂಚು ಎಕ್ಸ್ಟ್ರಾನೇ ತೊಗೊಳ್ತೀನಿ. ಈ ರೀತಿ ಎಕ್ಸ್ಟ್ರಾ ತೊಗೊಂಡು ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ನಾನು ಇಲ್ಲಿಂದ ನೋಡಿ, ಈಗ ಇಲ್ಲಿಂದ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಈಗ ನಾನು ಮಾರ್ಕ್ ಮಾಡ್ಕೋಬೇಕಾಗಿರೋದು ಅಫೆಕ್ಸ್ ಟು ಅಫೆಕ್ಸ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಅಫೆಕ್ಸ್ ಟು ಅಫೆಕ್ಸ್ ಚೆಕ್ ಮಾಡ್ಕೋಬೇಕಂದ್ರೆ ಚೆಸ್ಟ್ ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. 3.3 ಬರುತ್ತೆ ನೋಡಿ. ಇಲ್ಲಿಂದ 3.3 ಬರುತ್ತೆ. ನಾನು ಸ್ಟಿಚಿಂಗಿಗೆ ಅಂತ ಸೇರಿಬಿಟ್ಟು ನಾನಿಲ್ಲಿ 3.6ಗೆ ಮಾರ್ಕ್ ಮಾಡ್ಕೊಳ್ತೀನಿ, ಇಲ್ಲ 3.75ಗೆ ಮಾರ್ಕ್ ಮಾಡ್ಕೊಳ್ತೀನಿ. 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3.75ಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ, ಇಲ್ಲಿ ನಾನು 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ, ಅಂದರೆ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 3/4, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ 3/4ಗೆ ಮಾರ್ಕಿಂಗ್ ಅನ್ನೋದು ಆಯಿತು. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಡಾಟ್ ವಿಡ್ತ್ ಬಂದು ನಾನಿಲ್ಲಿ 2.5 ಇಂಚ್ನ ತಗೊಳ್ತಾ ಇದ್ದೀನಿ. ಸೊ ಚೆಸ್ಟು ಹೆವಿ ಇತ್ತು ಅಂದರೆ ನೀವು 2.75 3ವರೆಗೂ ತೊಗೊಳ್ಳಿ. ಚೆಸ್ಟ್ ಕಡಿಮೆ ಇತ್ತು ಅಂದರೆ 2 ಇಂಚಸ್ ಹೋಗಿ, ಇಲ್ಲ ನೀವು 1.5 ಇಂಚಸ್ ಹೋಗಿ. ಇದು ನಿಮ್ಮ ಒಂದು ಚೆಸ್ಟ್ಗೆ ಸೈಜ್ಗೆ ಡಿಪೆಂಡ್ ಆಗುತ್ತೆ ಈ ಒಂದು ವಿಡ್ತ್ ಅನ್ನೋದು. ಇಲ್ಲಿಂದ ಒಂದು 2 ಇಂಚಸ್ಗೆ ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಓಕೆನಾ. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ನಾನು ಒಂದು 1/2 ಇಂಚಷ್ಟು ಈ ಕಡೆ ಮೇಲೆಗೆ ಬಂದು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಓಕೆನಾ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಈಗ ಒಂದು ಸಲ ನಾನು ವೇಸ್ಟ್ ಚೆಕ್ ಮಾಡ್ಕೊಳ್ತೀನಿ. ನಮ್ಮ ಒಂದು ಬ್ಲೌಸ್ ವೇಸ್ಟು ನೋಡಿ 3.5 ಇದೆ. ಇಲ್ಲಿ 3.5ಇಂದ ಕಂಟಿನ್ಯೂ ಮಾಡೋಣ. ನಮಗೆ ಎಷ್ಟು ಬೇಕಾಗಿರೋದು ವೇಸ್ಟು ಚೆಕ್ ಮಾಡ್ಕೊಳ್ಳಿ. 27 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 27 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. 6.75 ಬರಬೇಕು. 6.75 ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿಂದ ನೀವು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ, ಓಕೆನಾ. ಇಲ್ಲಿ ನಮಗೆ ಸ್ಟಿಚ್ಚಿಂಗ್ಗೋಸ್ಕರ 1 ಇಂಚ್ ಬೇಕಾಗುತ್ತೆ. ಆ 1 ಇಂಚು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಮಗೆ ಇಲ್ಲಿಂದ 2 ಇಂಚಸ್ ಅಷ್ಟು ಆ್ಯಡ್ ಮಾಡ್ದಂಗೆ ಆಯಿತು. ಇಷ್ಟಾದಮೇಲೆ ಇಲ್ಲೂ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆರ್ಮೋಲ್ ಕರೆಕ್ಟಾಗಿ ಬರುತ್ತಾ ಅಂತ. ಓಕೆನಾ. ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗಿರೋದು ನೋಡಿ, ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಇಲ್ಲಿಂದ ಒಂದು 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕ್ಕೊಂಡು ಇಲ್ಲಿ ಆರ್ಮ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಮಗೆ ರೆಡಿ ಬೇಕಾಗಿರೋದು ಇಲ್ಲಿ 7.5 ನೋಡ್ಕೊಳ್ಳಿ. ನಮಗೆ ರೆಡಿ 7.5 ಇಲ್ಲಿಗೆ ಬರುತ್ತೆ ಲೈನ್. ಆ್ಯಕ್ಚುಲಿ ನಾವು ಬ್ಯಾಕಲ್ಲಿ ತೊಗೊಂಡಿರುವಂತಹ ಲೈನ್ ಇದು. ಫ್ರಂಟ್ಗೆ ನಾವಿಷ್ಟು ಮೈನಸ್ನ ಮಾಡಿದ್ದೀವಿ. ಓಕೆನಾ. ಇಷ್ಟು ಮೈನಸ್ನ ಮಾಡಿದ್ದೀವಲ್ಲ. ಸೊ ಈಗ ನಾವಿಲ್ಲಿ ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಸಲ ನಮಗೆ ಆರ್ಮೋಲು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಇಲ್ಲಿಂದ ನೀಟಾಗಿ ಈ ರೀತಿ ಟೇಪ್ನ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಮಗೆ 7.75 ಬೇಕಾಗಿರೋದು. ನಮಗೆ ಇಲ್ಲಿ ಇವಾಗ ಎಕ್ಸ್ಟ್ರಾ ಎಷ್ಟು ಬರ್ತಿದೆ, ಈ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟರೆ ನಮಗೆ 1.5 ಇಂಚು ಎಕ್ಸ್ಟ್ರಾ ಬರ್ತಿದೆ. ಅದನ್ನು ಇಲ್ಲಿ ಡಾಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ನಮಗೆ ಅಫೆಕ್ಸ್ ಪಾಯಿಂಟ್ ಇಲ್ಲಿ ಬಂತಲ್ಲ, ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ನೋಡಿ. ಇಲ್ಲಿಂದ ನಾನು 1 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತೀನಿ. 1 ಇಂಚಿಗೆ ಮಾರ್ಕಿಂಗ್ ಮಾಡಿದ ಆದಮೇಲೆ ಇಲ್ಲಿಂದ ಈ ರೀತಿ ಶೇಪ್ನ ಕೊಡಿ. ಓಕೆನಾ. ಇಲ್ಲಿಂದ ಒಂದು ಶೇಪ್ನ ಕೊಟ್ಟಿದ್ದಾದಮೇಲೆ ನಾವು ನೆಕ್ಸ್ಟು ನೋಡಿ, ಇಲ್ಲಿಂದ ನಾನು 3/4 ಇಂಚು ಡಾಟ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 3/4 ಇಂಚಿಗೆ ಇಲ್ಲಿಂದ ನೋಡಿ ಈ ರೀತಿ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದು ಬಿಗಿನರ್ಸು ಕೂಡ ಈಸಿಯಾಗಿ ಕಟ್ ಮಾಡ್ಕೋಬೋದು. ಹಾಗಾಗಿ ನಾನು ಈ ರೀತಿ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು 1/2 ಇಂಚು ಮೇಲಕ್ಕೆ ತೊಗೊಂಡು ಈ ರೀತಿ ಶೇಪ್ನ ಕೊಟ್ಕೊಳ್ಳಿ.
ಸೊ ಇದನ್ನು ಯಾಕೆ 1/2 ಇಂಚ್ ಮೇಲಕ್ಕೆ ತೊಗೋಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಪ್ರಿನ್ಸಸ್ ಕಟ್ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ನೀವು ಪ್ರಿನ್ಸಸ್ ಕಟ್ ಶೇಪ್ನ ಕೊಡಬೇಕಾಗತ್ತೆ. ನೋಡಿ, ಈ ರೀತಿ ಸ್ಕೇಲ್ನ ಇಟ್ಕೊಂಡು ಬೇಕಾದ್ರೆ ನೀವು ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ಕೋಬೋದು. ನಾನು ನೋಡಿ ಇಲ್ಲಿ ಶೇಪ್ನ ಈ ರೀತಿ ಡ್ರಾ ಮಾಡ್ತೀನಿ. ಈ ರೀತಿ ಡ್ರಾ ಮಾಡಿ ಇಲ್ಲೂ ಕೂಡ ಅಷ್ಟೇ ನೋಡಿ, ನೀಟಾಗಿ ಶೇಪ್ ಅನ್ನೋದು ಇದು ಬರಬೇಕು. ಇದು ಬಂದ್ರೆ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ. ನೋಡಿ ಈ ರೀತಿ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ, ಇಲ್ಲಿಂದ 10 ಕಾಲು ಬರ್ತಿದೆ. ನಾವು ಇಲ್ಲಿಂದ ಮೆಷರ್ಮೆಂಟ್ನ ತೊಗೊಂಡ್ರೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ನಮಗಿಲ್ಲಿ 10.25 ಬರ್ತಿದೆ. ಇಲ್ಲಿಂದ ಇವಾಗ ನಾವೇನು ಮಾಡಬೇಕು, 1/4 ಇಂಚನ್ನ ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿಂದ ತೊಗೊಳ್ಳೋಣ. ನಮಗೆ ಇಲ್ಲಿಂದ ತೊಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದಾಗ ನಮಗೆ ನೀಟಾಗಿ ಬರುತ್ತೆ. ಹೆಚ್ಚು ಕಡಿಮೆ ಆಗ್ದಂಗೆ 10 ಕಾಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಆ ಬ್ಯಾಕ್ ಪಾರ್ಟು ತೊಗೊಂಡು ನೀವು ಈ ಸೈಡು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೋಡಿ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿ ಜಾಸ್ತಿ ನಮಗೇನು ಡಿಫ್ರೆನ್ಸಿಯೇಷನ್ ಬರ್ತಾ ಇಲ್ಲ. ಈ ರೀತಿ ಹಾಕ್ಕೊಂಡು ನಾವು ಇಲ್ಲಿಂದ ಸ್ಲೋಪ್ ತಗೋಬೇಕು. ಇಲ್ಲಿಂದ ಈ ರೀತಿ ಸ್ಲೋಪ್ನ ತೊಗೊಂಡು ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ನಮಗೆ ವೇಸ್ಟ್ ಆಗುತ್ತೆ. ಇದು ಅಷ್ಟೇ ಮತ್ತು ಇದು ಅಷ್ಟೇ. ಒಂದು ಸಲ ನಾನು ಆರ್ಮೋಲ್ನ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ನೋಡಿ 2.25 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಮಗೆ ಎಷ್ಟು ಬೇಕು, 7.25 ಬೇಕಲ್ವಾ, 7.25 ಇಲ್ಲಿಗೆ ಬರುತ್ತೆ. ಇದು ಸ್ಟಿಚಿಂಗ್ ಮಾರ್ಜಿನ್ಗೆ ಆಗುತ್ತೆ. ನಮ್ಗೆ ಅವಾಗ ಪರ್ಫೆಕ್ಟಾಗಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನಾವು 1/2 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀವಿ. ನಮಗೆ ಇವಾಗ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅವಶ್ಯಕತೆ ಇರಲ್ಲ. ಸೊ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮ್ಗೆ ಆರ್ಮಲ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೆಕ್ ಶೇಪ್ನ ಡ್ರಾ ಮಾಡೋದಾದರೆ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನಾನು ಜಸ್ಟ್ ಈ ರೀತಿ ನೆಕ್ ಶೇಪ್ನ ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೆಕ್ ಶೇಪ್ನ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಮಾಮೂಲಿಯಾಗಿ ಈ ಒಂದು ಇದರಿಂದ 1 ಇಂಚು ಇಲ್ಲ 3/4 ಇಂಚು ಹೊರಗಡೆಗೆ ಬಂದು ಈ ರೀತಿ ಶೇಪ್ನ ಕೊಟ್ಕೊಳ್ಳಿ. ಇಲ್ಲ ಈಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಈ ರೀತಿ ಶೇಪ್ನ ಕೊಟ್ಟು ಇಲ್ಲಿಂದ ಸ್ಟ್ರೈಟಾಗಿ ಈ ರೀತಿ ಕೊಟ್ಟು ಇಲ್ಲಿ ಸ್ಕ್ಯಾಲಪ್ನ ಕೊಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಸ್ಕ್ಯಾಲಪ್ನೇ ಕೊಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾವು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಷ್ಟು ಪ್ರಿನ್ಸಸ್ ಕಟ್ ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಆ್ಯಸ್ ಇಟ್ ಈಸ್ ಮಾರ್ಕಿಂಗ್ ಯಾವ ರೀತಿ ಹಾಕಿದ್ದೀನೋ ಅದ್ರ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ನೆಕ್ ಕಟ್ ಮಾಡ್ತಿಲ್ಲ. ಯಾಕೆ ಅಂದರೆ ನಾನಿಲ್ಲಿ ಕ್ಯಾನ್ವಾಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ನೆಕ್ನ ಕಟ್ ಮಾಡ್ತಾಯಿಲ್ಲ. ನೋಡಿ, ಫಸ್ಟ್ ಇದು ನೆಕ್ ಪಾರ್ಟ್ ಕಟ್ ಮಾಡಿಕೊಂಡೆ. ಈಗ ಪ್ರಿನ್ಸಸ್ ಕಟ್ನ ಕಟ್ ಮಾಡ್ತಾಯಿದ್ದೀನಿ. ಆಯ್ತಿದು ನೋಡಿ, ಪ್ರಿನ್ಸಸ್ ಕಟ್ಟು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಅಫೆಕ್ಸ್ ಟು ಅಫೆಕ್ಸು ನಿಮಗೆ ಮ್ಯಾಚ್ ಆಗಬೇಕು. ಆವಾಗಲೇ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು, ಈ ರೀತಿ ಮ್ಯಾಚ್ ಮಾಡಿದ್ರೆ ಕರೆಕ್ಟಾಗಿ ಅಫೆಕ್ಸ್ ಟು ಅಫೆಕ್ಸ್ ನಮಗೆ ಮ್ಯಾಚ್ ಆಗಬೇಕು. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟ್ ಆಯಿತು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಮಗೆ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಶಾರ್ಟೇಜ್ ಇದೆ. ನಾನಿಲ್ಲಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ, ಯಾಕಂದರೆ ಇದು ನಮ್ಗೆ ನೀಟಾಗಿ ಲೆವೆಲಾಗಿ ಬಂದಿಲ್ಲ.
ನಾನಿಲ್ಲಿ ಪೀಸ್ನ ಇದು ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಸರಿ ಹೋಗುತ್ತೆ ಈ ಒಂದು ಸ್ಲೀವ್ ಲೆಂತ್ ಅನ್ನೋದು. ಸೊ ಇದನ್ನ ಅಟ್ಯಾಚ್ ಮಾಡಿಕೊಂಡು ನಾನು ಸ್ಲೀವ್ನ ಕಟ್ ಮಾಡ್ತೀನಿ. ನೋಡಿ ಈಗ ಪೀಸ್ನ ಜಾಯಿನ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ತೀನಿ. ಮಾರ್ಜಿನ್ ಸಮ ಇಲ್ವಲ್ಲ, ಸೊ ನೀಟಾಗಿ ಮಾರ್ಜಿನ್ ಸಮ ಮಾಡಿಕೊಂಡು ಇದು ಕಂಪಲ್ಸರಿ ಮಾರ್ಜಿನ್ನ ನೋಡ್ಕೋಬೇಕಾಗುತ್ತೆ ನೀವು. ಅದು ನೀಟಾಗಿ ಇಲ್ಲ ಅಂದಾಗ ನೀವು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಬಂದಿರೋ ಆರ್ಮೋಲು 7.25 ಇಂಚು. ಸೊ ಒಂದ್ಸಲ ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಲೂಸಿಂಗ್ ಬೇಕಾಗಿರೋದು ನಮಗೆ 7.25 ಅಲ್ವಾ. ಟೇಪ್ನ ಇವಾಗ ಇಲ್ಲೇ ಇಟ್ಕೊಳ್ಳಿ. ನೋಡಿ ಈ ರೀತಿ 1/2 ಇಂಚ್ ಮಾರ್ಜಿನ್ನ ಬಿಟ್ಟು ಇಲ್ಲಿಂದ ಟೇಪ್ನ ನೋಡಿ 7.25 ಇಂಚು. 7.25ನ ಈ ಥರ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಎಷ್ಟು ಬಂತು ನಮಗೆ? 3.6 ಬಂದಿದೆ. ನಾನಿಲ್ಲಿ 3.5ಗೆ ಮಾರ್ಕ್ ಮಾಡ್ಕೊಳ್ತೀನಿ ಕ್ಯಾಪ್ ಡೌನಿಂಗೋಸ್ಕರ. ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. 10.5 ಅವರಿಗೆ ರೆಡಿ ಬೇಕಾಗಿರೋದು. ನಾನಿಲ್ಲಿ 11.25 ಇಲ್ಲ 11.25 ತೊಗೊಳ್ತೀನಿ. ಇಲ್ಲೂ ಕೂಡ 11.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇವಾಗ ನಮಗೆ ಈ ಥರ ಕ್ರಾಸ್ ಆಗಿ ಇಟ್ಕೊಂಡ್ರೆ 7.25 ಬರಬೇಕು ನಮಗೆ ಇಲ್ಲಿ. ಓಕೆನಾ? ಈ ರೀತಿ 7.25 ಬರಬೇಕು. 7.25 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫೋಲ್ಡಿಂಗ್ ನಮ್ಗೆ ಇನ್ನೂ ಜಾಸ್ತಿ ಇದೆ, ಅದನ್ನ ಈ ಕಡೆಗೆ ಫೋಲ್ಡ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ. ಇಲ್ಲಿ ನನಗೆ ಮಾರ್ಜಿನ್ ಸಮ ಇದೆ ಅಂತ ಅನಿಸಿಲ್ಲ. ನೋಡಿ ಎಲ್ ಸ್ಕೇಲ್ ಇದ್ದರೆ ಯೂಸ್ ಆಗೋದು ಅದೇನೆ. ನಮಗೆ ಕರೆಕ್ಟಾಗಿ ಲೆವೆಲ್ ಆಗಿದೆಯಾ ಕ್ಲಾತು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಎಲ್ ಸ್ಕೇಲ್ ಇದ್ದರೆ. ಈಗ ನೋಡಿ 11.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ 11.25. ಈಗ ನಮಗೆ ಕರೆಕ್ಟಾಗಿ ಬಂದಿದೆ. ಓಕೆನಾ? ಈಗ ನಾನು ಇಲ್ಲಿಂದ ಕ್ಯಾಪ್ ಡೌನಿಂಗೋಸ್ಕರ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಈಗ ನಾನು ಇಲ್ಲಿಂದ ನೋಡಿ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ನಮಗೆ ಎಷ್ಟು ಬೇಕು? 7.25. 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಮಾರ್ಜಿನ್ ನಮಗೆ 2 ಇಂಚಸ್ಸು ಕರೆಕ್ಟಾಗಿ ಸಾಕಾಗುತ್ತೆ. ಇಲ್ಲಿಂದ ಇವಾಗ ಶೇಪ್ನ ಕೊಡ್ತೀನಿ ನಾನು. ನೋಡಿ ಈ ರೀತಿ ಹ್ಯಾಂಡ್ ಶೇಪ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಹ್ಯಾಂಡ್ ಲೂಸಿಂಗ್ ಬಂದು 5 ಇಂಚಸ್ಸು. ಇಲ್ಲಿ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ನು. ಈಗ ನಾವು ಇಲ್ಲಿಂದ ಇಲ್ಲಿಗೆ ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕ್ಲಿಯರ್ ಆಯಿತಾ? ಈ ರೀತಿ ಡ್ರಾ ಮಾಡ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಾವು. ಇಲ್ಲಿಂದ ನಮಗೆ ಕರೆಕ್ಟಾಗಿ ಆರ್ಮೋಲು ಬರುತ್ತಾ ಅಂತ ನೋಡಿ. ಈ ರೀತಿ ಟೇಪ್ನ ಮಾರ್ಕ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ 7.25 ಬರುತ್ತೆ ನಮಗೆ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿಂದ ಈ ಥರ ಸ್ಕೇಲ್ನ ಇಟ್ಕೊಂಡು ಈ ರೀತಿ ಲೈನ್ನ ಹಾಕೊಂಡು ನಾವಿಲ್ಲಿ ಕಟ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಜಸ್ಟ್ ಒಂದು 3-4 ಫ್ರಿಲ್ ಬರೋ ಥರ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ನಾನಿಲ್ಲಿ 2 ಇಂಚಸ್ ಬರುತ್ತೆ. 2 ಇಂಚಸ್ಗೆ ನಾನಿಲ್ಲಿ ಶೇಪ್ನ ಕೊಟ್ಟು ಜಸ್ಟ್ 2-3 ಫ್ರಿಲ್ ಬಂದರೆ ಸಾಕು ನನಗೆ, ಜಾಸ್ತಿ ಬಫ್ ಏನು ಬೇಡ. ನೋಡಿ ಈ ರೀತಿ ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಇಷ್ಟು ಹ್ಯಾಂಡ್ಸ್ ಮಾರ್ಕಿಂಗು. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಜಾಸ್ತಿ ಬೇಕು ಬಫ್ ಅನ್ನೋದಾದರೆ ನೀವು ಅದನ್ನ 2 ಇಂಚಸ್ ತೊಗೊಂಡಲ್ಲ, ನೀವು 4 ಇಂಚಸ್ವರೆಗೂ ಹೋಗ್ಬೋದು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿದ್ದೀನಲ್ಲ 2 ಇಂಚಸ್ಸು, ನೀವು ಇಲ್ಲಿ 4 ಇಂಚಸ್ವರೆಗೂ ತೊಗೋಬೋದು. ಆವಾಗ ನಿಮಗೆ ಫ್ರಿಲ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಕ್ಲಿಯರ್ ಆಯಿತಾ? ಇಷ್ಟು ಸ್ಲೀವ್ಸು. ನಾನು ಫ್ರಂಟ್ ಶೇಪ್ನ ತೆಗಿತಾ ಇಲ್ಲ, ಇದು ಪೀಸ್ನ ಕೊಟ್ಟಿದ್ದಾದಮೇಲೆ ಶೇಪ್ನ ತೆಗಿತೀನಿ. ಇಷ್ಟು ಬ್ಯಾಕು, ಫ್ರಂಟು ಮತ್ತು ಸ್ಲೀವ್ಸು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನನಗೆ ಬಾರ್ಡ್ರ್ ಸ್ವಲ್ಪ ಬೇಕಾಗುತ್ತೆ ಫ್ರಂಟಿಗೆ ಕೊಡೋಕ್ಕೆ. ಸೊ ಬಾರ್ಡ್ರನ್ನ ಕಟ್ ಮಾಡ್ಕೊಳ್ತೀನಿ. ಎಕ್ಸಸ್ ಆಗಿ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕು. ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ನೋಡಿ ಈ ಫ್ರಂಟ್ ಪಾರ್ಟ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದು ಮತ್ತು ಬ್ಯಾಕ್ ಪಾರ್ಟ್ನ ತೊಗೊಳ್ಳೋಣ. ಯಾಕಂದರೆ ಆ ಮೆಷರ್ಮೆಂಟ್ ಪ್ರಕಾರನೇ ನಾವು ಕ್ಯಾನ್ವಾಸ್ನ ಕಟ್ ಮಾಡೋದಲ್ಲ. ಹಾಗಾಗಿ ಈಗ ಇವೆಲ್ಲ ಸೈಡ್ಗಿಟ್ಟು ನಾವು ಇವಾಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಕ್ಯಾನ್ವಾಸ್ನ ಡಬಲ್ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಡಬಲ್ ಫೋಲ್ಡ್ನ ಮಾಡಿಕೊಂಡು ನಾವು ಎಷ್ಟು ಲೆಂತ್ ತೊಗೊಂಡಿದ್ದೀವಿ ಅಂತ ಚೆಕ್ ಮಾಡ್ಕೋಬೇಕು. ಸೇಮ್ ನಾವು ಇನ್ನು ಫ್ರಂಟಲ್ಲಿ ಎಷ್ಟು ಲೆಂತ್ ತೊಗೊಂಡಿದ್ದೀವೋ ಅದನ್ನು ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಎಷ್ಟು ಡೀಪ್ ಅಂತ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಸೇಮ್ ನೀವು ಯಾವ ಒಂದು ನೆಕ್ ಶೇಪ್ನ ಕೊಡ್ತೀರಾ ಅಂದ್ಕೊಂಡಿದ್ದೀರೋ ಆ ಶೇಪ್ನ ನೀವಿಲ್ಲಿ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಈ ಥರ ಸ್ವಿಟ್ ಆರ್ಟ್ ನೆಕ್ ಥರ ಕೊಟ್ಟು ಇಲ್ಲಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ಥರ ಕರ್ವ್ ಸ್ಕೇಲ್ನ ತೊಗೊಂಡು ನೀಟಾಗಿ ಸ್ಕ್ಯಾಲಪ್ನ ಪೆನ್ನಿಂದ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ
ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 1 ಇಂಚಷ್ಟು ಈ ಕಡೆ ಎಕ್ಸ್ಟ್ರಾ ಮಾರ್ಜಿನ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಮೇಲೆ ನಾನು ನೆಕ್ ಬಿಡ್ತು ಚೇಂಜ್ ಆಗಬಾರ್ದು ಅಂತ 1/2 ಇಂಚ್ ಬಿಟ್ಟು ಆಮೇಲೆ ಈ ಸ್ಕ್ಯಾಲಪ್ನ ಈ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಬಿಡ್ತಲ್ಲಿ ಯಾವುದೇ ರೀತಿ ಚೇಂಜಸ್ ಬರೋಲ್ಲ. ಮೇಲೆ 1/2 ಇಂಚಷ್ಟು ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಈ ರೀತಿ. ಈಗ ಸೇಮ್ ಅದೇ ರೀತಿ ಬ್ಯಾಕ್ಗೆ ಕಟ್ ಮಾಡ್ಕೊಳ್ಳೋದಾದರೆ ಬ್ಯಾಕಲ್ಲಿ ಎಷ್ಟು ನಾನು ವಿಡ್ತ್ ತೊಗೊಂಡಿದ್ದೀನಿ, ನೆಕ್ ವಿಡ್ತ್ ಎಷ್ಟು ತೊಗೊಂಡಿದ್ದೀನಿ, ನೆಕ್ ಡೀಪ್ ಎಷ್ಟು ತೊಗೊಂಡಿದ್ದೀನಿ ಅಂತ ಫಸ್ಟು ಚೆಕ್ ಮಾಡಿಕೊಂಡು ಸೇಮ್ ಅದೆಷ್ಟು ತೊಗೊಂಡಿದ್ದೀನೋ ಅಷ್ಟೇ ನಾನಿಲ್ಲಿ ಕ್ಯಾನ್ವಾಸ್ ಮೇಲೂ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಾಂದರೆ ನೀವು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿರ್ತೀರಲ್ಲ ಅದನ್ನೇ ಟ್ರೇಸ್ ಔಟು ಮಾಡ್ಬೋದು. ನಾನು ಹಾಗೆಯೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ. ಈ ರೀತಿ ಶೇಪ್ನ ಕೊಟ್ಟು ನೀವು ಇಲ್ಲೂ ಅಷ್ಟೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟು ಈ ಥರ ಡ್ರಾಪ್ ಶೇಪ್ ಥರ ನಾನು ಶೇಪ್ನ ಕೊಡ್ತಿದ್ದೀನಿ. ಇಲ್ಲೂ ನೀಟಾಗಿ 1 ಇಂಚಷ್ಟು ಎಕ್ಸ್ಟ್ರಾ ಕ್ಯಾನ್ವಾಸ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ನೀವು 1/2 ಇಂಚಷ್ಟು ನೆಕ್ ಬಿಡ್ತ ಹತ್ರ ಬಿಟ್ಟು ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ನೆಕ್ಕಲ್ಲಿ ಯಾವುದೇ ರೀತಿ ಚೇಂಜಸ್ ಬರೋಲ್ಲ. ನಮಗೆ ಪರ್ಫೆಕ್ಟಾಗಿ ನೆಕ್ ಅನ್ನೋದು ಸೆಟ್ ಆಗುತ್ತೆ. ಎಕ್ಸಸ್ ಇರೋದನ್ನು 1 ಇಂಚಷ್ಟು ಬಿಟ್ಟು ಉಳಿದಿದ್ದನ್ನೆಲ್ಲ ಕಟ್ ಮಾಡಿಕೊಂಡೆ. ನಾನು ಬ್ಯಾಕ್ ಓಪನ್ ಇಡ್ತಾ ಇರೋದ್ರಿಂದ ನಾನು ಬ್ಯಾಕ್ ಅದನ್ನು ಓಪನ್ ಮಾಡಿಕೊಂಡೆ, ಸಪ್ರೇಟಾಗಿ ಕಟ್ ಮಾಡಿಕೊಂಡೆ. ಈಗ ನೋಡಿ ಸ್ಲೀವ್ಸ್ನ ನಾನು ಈ ಒಂದು ಪೀಸ್ ಕೊಡಬೇಕಾಯ್ತಲ್ಲ, ಪೀಸೆಲ್ಲ ಕೊಟ್ಟು ಎಕ್ಸಸ್ ಅನಿಸಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈಗ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಶೇಪು ನೋಡಿ 1/2 ಇಂಚಷ್ಟು ಈ ರೀತಿ ಶೇಪ್ನ ಕೊಟ್ಟರೆ ನಮಗೆ ಫ್ರಂಟಲ್ಲಿ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ನೋಡಿ ಈಗ ನಾನು ಕ್ಯಾನ್ವಾಸ್ನ ಲೈನಿಂಗ್ ಮೇಲೆ ಐರನ್ ಮಾಡ್ಕೊಬಂದೆ. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ, ಅದಕ್ಕಿಂತ ಮುಂಚಿತವಾಗಿ ನೀವು ಕ್ಯಾನ್ವಾಸ್ಗೆ ಎಡ್ಜಲ್ಲಿ ಸ್ಟಿಚ್ನ ಹಾಕಬೇಕಾಗತ್ತೆ. ಯಾಕಂದರೆ ನಿಮಗೆ ಕ್ಯಾನ್ವಾಸ್ ಅನ್ನೋದು ಎತ್ಕೋಬಾರ್ದು, ಫಿನಿಶಿಂಗು ನಿಮಗೆ ನೀಟಾಗಿರಬೇಕು. ಹಾಗಾಗಿ ಈ ಕಡೆ ಒಂದು ಸ್ಟಿಚ್ನ ಕಂಪಲ್ಸರಿ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಆ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರೋ ಥರ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕಡೆಯಿಂದ ಹಾಕೋಕ್ಕೆ ಬ್ಯಾಲೆನ್ಸ್ ಇದೆಯೋ ಆ ಕಡೆಯಿಂದ ಹಾಕ್ಕೊಳ್ಳಿ. ನಾನು ಎರಡೂ ಕಡೆಯೂ ಹಾಕ್ತಿರ್ತೀನಿ. ಲೆಫ್ಟ್ ಸೈಡಿಂದ ಆದರೆ ಆಗಲಿ ರೈಟ್ ಸೈಡಿಂದ ಆದರೂ ಆಗಲಿ, ಯಾವ ಕಡೆ ನಿಮಗೆ ಬ್ಯಾಲೆನ್ಸ್ ಇದೆಯೋ ಆ ಕಡೆಯಿಂದ ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೋದು. ನೋಡಿ ಇಲ್ಲಿ ಸ್ವಲ್ಪ ನನಗೆ ಸ್ಟಿಚ್ ಸೈಡ್ಗೆ ಹೋಗಿದೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದು ಸಲ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು 1/4 ಇಂಚಷ್ಟು ಮಾರ್ಜಿನ್ ಬಿಡಿ, ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ ಈ ರೀತಿ. ಈಗ ಕಟ್ ಮಾರ್ಕ್ಸ್ ಅನ್ನೋದು ಕಂಪಲ್ಸರಿ. ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಕ್ಯಾನ್ವಾಸ್ನ ಉಲ್ಟಾ ಮಾಡ್ಕೋಬೇಕಾಗತ್ತೆ ಈ ರೀತಿ. ಒನ್ಸ್ ನೀವು ಕೈಯಲ್ಲೇ ಉಲ್ಟಾ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ನೀವು ಐರನ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ಇದು ಕ್ರೇಪ್ ಸಿಲ್ಕ್ ಹಾಕಿರೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ ಬಟ್ಟೆ ಅನ್ನೋದು. ಹಾಗಾಗಿ ನೀವು ನೀಟಾಗಿ ಸೆಟ್ ಮಾಡಿಕೊಂಡು ಒಂದು ಸಲ ಐರನ್ ಕೂಡ ಮಾಡ್ಕೋಬೇಕಾಗತ್ತೆ. ಐರನ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡಿ ಐರನ್ ಮಾಡ್ಕೊಂಡು ನಾನು ಸುತ್ತು ಸ್ಟಿಚ್ನ ಹಾಕಿಲ್ಲ, ಗ್ಲೂನ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಗ್ಲೂನ ಹಾಕಿ ಅಂಟಿಸಿ ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಐರನ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾನು ಇದಕ್ಕೆ ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಲ್ಲ, ಸೊ ಬಾರ್ಡ್ರನ್ನ ತೊಗೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಫಸ್ಟು ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಫೋಲ್ಡಿಂಗು ಅಷ್ಟೇ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ನ ಮಾಡ್ಕೊಂಡಿದ್ದಾದಮೇಲೆ ಎರಡೂ ಕಡೆಯೂ ನೀವು ನೀಟಾಗಿ ಅದೇ ರೀತಿ ಫೋಲ್ಡ್ನ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಈ ರೀತಿ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಸೇಮ್ ಅದೇ ರೀತಿಯಾಗಿ ಈ ರೀತಿ ನೀಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡ್ತಿದ್ರಲ್ಲ, ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ಉಳಿದಿದ್ದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾನು ಇದಕ್ಕೆ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ತೀನಿ. ಅದನ್ನು ಕೂಡ ನಾನು ನೋಡಿ ಸುತ್ತು ಗ್ಲೂ ಎಲ್ಲ ಅಂಟಿಸ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಅದನ್ನ ತೊಗೊಂಡು ನೀಟಾಗಿ ಈ ರೀತಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಇಲ್ಲಿ ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ನಿಮ್ಮ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಅಟ್ಯಾಚ್ ಮಾಡಿದಾದಮೇಲೆ ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಬಾಟಮ್ಗೆ ನನಗೆ ಬಾರ್ಡ್ರ್ ಅನ್ನೋದು ಉಳಿದಿದೆ, ಸೊ ಅದನ್ನು ಅಟ್ಯಾಚ್ ಮಾಡೋಣ ಅಂದ್ಕೊಂಡೆ. ಯಾಕೆ ವೇಸ್ಟ್ ಮಾಡೋದು ಬೇಡ ಅಂತ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅಟ್ಯಾಚ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ.
ಸೊ ಬಾರ್ಡ್ರನ್ನ ವೇಸ್ಟ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾನೆಲ್ಲ ಅಟ್ಯಾಚ್ ಅಂದ್ಕೊಂಡೆ. ಔಟ್ಫಿಟ್ ಹೇಗೆ ಬರುತ್ತೋ ನನಗೂ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಿದ್ದೀನಿ. ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ, ಟ್ರೈ ಮಾಡಿ ನೋಡೋಣ ಅಂತ ಈ ರೀತಿ ಟ್ರೈ ಮಾಡ್ತಿದ್ದೀನಿ. ನೋಡಿ, ನೀವು ಫ್ರಿಲ್ಸ್ ಏನು ಕೊಟ್ಟಿದ್ದೀರೋ ಈ ಒಂದು ಡಾಟ್ ಹತ್ರ ಇಲ್ಲಿ ಮಿಡ್ಲಲ್ಲಿ ಒಂದು ಫ್ರಿಲ್ನ ಕೊಟ್ಟಿದ್ದೀರೋ ಆ ಫ್ರಿಲ್ನ ಮೇಲೂ ಮೇಂಟೈನ್ ಮಾಡಿ, ನಿಮಗೆ ಚೆನ್ನಾಗಿರುತ್ತೆ. ನೋಡಿ, ಥ್ರೆಡ್ ಅನ್ನೋದು ಯಾಕೋ ನನಗೆ ಕಟ್ ಆಗ್ತಿತ್ತು, ಅದನ್ನ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಲುಕ್ಕು ತುಂಬಾ ಚೆನ್ನಾಗೇ ಕಾಣಿಸ್ತಿತ್ತು. ನೋಡಿ, ಇಲ್ಲೂ ಅಷ್ಟೇ ಮೇಲೆ ಫೋಲ್ಡಿಂಗ್ ಮಾಡ್ಕೊಳ್ತಾ ನಮ್ಗೆ ಆ ಡಾಟದು ಏನಿದೆಯೋ ಫೋಲ್ಡಿಂಗ್ ಅನ್ನೋದು ಆ ಡಾಟ್ ಹತ್ರ ಆ ಫೋಲ್ಡಿಂಗ್ನ ಹಂಗೆ ಮೇಂಟೈನ್ ಮಾಡಿ. ಈ ರೀತಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಇಲ್ಲ ನನಗೆ ಈ ಥರ ಬಾರ್ಡ್ರ್ ಬೇಡ ಅನ್ನೋದಾದರೆ ನೀವಲ್ಲಿ ಸ್ಕಿಪ್ ಮಾಡ್ಬೋದು. ಸೊ ನಾನಿಲ್ಲಿ ಬಾರ್ಡ್ರನ್ನ ಕೊಡ್ತಾಯಿದ್ದೀನಿ, ಯಾಕಂದರೆ ಬಾರ್ಡ್ರ್ ವೇಸ್ಟ್ ಮಾಡೋದು ಬೇಡ ಅಂತ. ಈ ರೀತಿಯಾಗಿ ಬಾರ್ಡ್ರನ್ನು ಕೂಡ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಈ ರೀತಿ ಒಂದು ಸಲ ಐರನ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ನೀವು, ಕ್ರಾಪ್ ಟಾಪ್ ಥರ ನಿಮಗೆ ಕ್ರಾಪ್ ಟಾಪ್ ಥರನೂ ಕಾಣಿಸ್ತಿದೆ ಅದು. ಈಗ ಬ್ಯಾಕ್ ಪಾರ್ಟ್ನ ತೊಗೊಂಡೆ. ಬ್ಯಾಕ್ ಪಾರ್ಟು ಸೇಮ್ ಅದೇ ರೀತಿ ಕ್ಯಾನ್ವಾಸ್ ಎಡ್ಜಿಗೆ ಸ್ಟಿಚ್ನ ಹಾಕ್ಕೋಬೇಕು ಎರಡೂ ಕಡೆನೂ. ಈ ರೀತಿ ನೀಟಾಗಿ ಎರಡೂ ಕಡೆ ಸ್ಟಿಚ್ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಳ್ಳಿ. ಎಸ್ಪೆಷಲಿ ಬಿಗಿನರ್ಸ್ಗೆ ಇದು ಗೊತ್ತಿಲ್ಲದೆ ಇರ್ಬೋದು. ಈ ಥರ ಸ್ಟಿಚ್ ಮಾಡಿದಾಗ ನೀವು ಬ್ಲೌಸ್ದು ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನು ಸೀದಾ ಇಟ್ಕೋಬೇಕಾಗತ್ತೆ. ಅದ್ರ ಮೇಲೆ ಈ ಥರ ಕ್ಯಾನ್ವಾಸ್ ಮೇಲೆ ಕಾಣೋ ಥರ ನೀವು ಇಟ್ಕೊಂಡು ಸ್ಟಿಚ್ನ ಹಾಕ್ಕೋಬೇಕು. ಎಕ್ಸಸ್ ಒಂದು 1/4 ಇಂಚಷ್ಟು ಬಿಟ್ಟು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಟರ್ನ್ ಮಾಡ್ಕೋಬೇಕು. ನಾನಿಲ್ಲಿ ಬಟನ್ನ ಕೊಡ್ತಿದ್ದೀನಿ ಅಂತಿದ್ನಲ್ಲ ಮೇಲೆ, ಸೊ ಅದಕ್ಕೆ ಬಟನ್ಗೆ ನಾನು ನೀಟಾಗಿ ಶೇಪ್ ಅನ್ನೋದು ಬರಬೇಕಾಗತ್ತೆ. ನೋಡಿ, ಈ ರೀತಿ ನಾನಿಲ್ಲಿ ಮೊಳೆನ ತೊಗೊಂಡು ನೀಟಾಗಿ ಶೇಪ್ ಅನ್ನೋದು ತೆಗಿತಾ ಇದ್ದೀನಿ. ಸೊ ನೀವೇನೇ ಟೂಲ್ನ ಯೂಸ್ ಮಾಡಿಕೊಂಡು ಈ ಥರ ಶೇಪ್ ಅನ್ನೋದು ತೆಕ್ಕೋಬೇಕಾಗತ್ತೆ. ಈ ರೀತಿ ತೆಕ್ಕೊಂಡಿದ್ದಾದಮೇಲೆ ಒಂದು ಸಲ ನಾನು ಇದಕ್ಕೂ ಕೂಡ ಐರನ್ನ ಮಾಡ್ಕೊಳ್ತೀನಿ. ಐರನ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಐರನ್ ಮಾಡ್ಕೊಂಡಿದ್ದಾಯಿತು. ಐರನ್ ಮಾಡ್ಕೊಂಡು ನಾನು ಸುತ್ತೂ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ ಗ್ಲೂ ಹಾಕಿ ಅಂಟಿಸ್ಕೊಂಡು. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು, ಈ ರೀತಿ ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ವೇಸ್ಟಿಗೆ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೀಸ್ನ ಅಟ್ಯಾಚ್ ಮಾಡಿಕೊಂಡು 1.5 ಇಂಚಷ್ಟು ಬಿಡ್ತಿರಲಿ ಸಾಕು. ಫ್ರಂಟ್ ಪಾರ್ಟ್ ತೊಗೊಂಡು ವೇಸ್ಟ್ ಕಡೆಗೆ ಮೆಷರ್ಮೆಂಟ್ ತೊಗೊಂಡು ಎಷ್ಟಕ್ಕೆ ನಾವು ಸ್ಟಿಚ್ ಹಾಕಬೇಕು ಅಂತ ಫಸ್ಟ್ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಸ್ಟಿಚ್ನ ಹಾಕ್ಕೋಬೇಕು. ಅದಕ್ಕಿಂತ ಮುಂಚಿತವಾಗಿ ನಾನಿಲ್ಲಿ ಉಪ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀನಿ. ಆಮೇಲೆ ನಾನು ವೇಸ್ಟ್ಗೆ ಪಟ್ಟಿನ ಕೊಡ್ತೀನಿ. ಇಲ್ಲ ಐಪಟ್ಟಿಗೆ ನಾನು ಮೇನ್ ಫ್ಯಾಬ್ರಿಕ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬ್ಯಾಕ್ ಹುಕ್ ಇಟ್ಟಾಗ ನೀವು ಈ ರೀತಿ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿ ನೀವು ಸ್ಟಿಚ್ ಮಾಡೋದ್ರಿಂದ ಐಪಟ್ಟಿನ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಬ್ಯಾಕ್ ಬಟನ್ ಇಟ್ಟಾಗ ಈ ಥರ ಮೇನ್ ಫ್ಯಾಬ್ರಿಕ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನೀವು ಫ್ರಂಟ್ ಇಡ್ತಿದ್ದೀನಿ ಉಕ್ಕು ಅನ್ನೋದಾದರೆ ನಿಮಗೇನು ಅವಶ್ಯಕತೆ ಇರಲ್ಲ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ, ಈಗ ಐಪಟ್ಟಿನ ಸ್ಟಿಚ್ ಮಾಡಿದ್ದಾಯಿತು. ಈಗ ಉಕ್ಪಟ್ಟಿನ ಸ್ಟಿಚ್ ಮಾಡಬೇಕು. ಉಕ್ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ನೀಟಾಗಿ ನಮಗೆ ಫಿನಿಶಿಂಗ್ ಸಮೇತ ರೆಡಿ ಆಗಬೇಕು. ಯಾಕೆ ಅಂದರೆ ನಮ್ಗೆ ಆಲ್ರೆಡಿ ಮೇಲ್ ಅನ್ನೋದು ನೆಕ್ ಅನ್ನೋದು ಕ್ಲಿಯರ್ ಆಗಿಬಿಟ್ಟಿರ್ತದೆ. ಹಾಗಾಗಿ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರಬೇಕಾಗತ್ತೆ. ನೋಡಿ, ಇದಕ್ಕೆ ವೇಸ್ಟ್ ಪಟ್ಟಿನ ಕೊಡ್ತಿದ್ದೀನಿ. ಮೆಷರ್ಮೆಂಟ್ ತಗೊಳ್ಳಿ. ವೇಸ್ಟು ಮತ್ತು ಉಕ್ಪಟ್ಟಿ ಎರಡೂ ಲೆವೆಲ್ ಆಗಿದೆಯಾ ಪಟ್ಟಿ ಅಂತ ಚೆಕ್ ಮಾಡಿಕೊಂಡು ನಾವು ಸ್ಟಿಚ್ನ ಹಾಕಬೇಕಾಗತ್ತೆ. ನೀಟಾಗಿ ನೋಡಿ, ಈ ಥರ ಕಿನಾರೆ ಸ್ಟಿಚ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ ಲೈನಿಂಗ್ ಮೇಲೆ. ಈಗ ಫೋಲ್ಡ್ ಮಾಡಿಕೊಂಡು ಒಂದು ರೆಡಿ ಸ್ಟಿಚ್ನ ಹಾಕ್ಕೊಳ್ಳೋಣ. ಈ ರೀತಿ ಅದು ಮೇಲೆ ಸ್ಟಿಚ್ ಬರುತ್ತೆ ನಿಮಗೆ. ಅದು ಸ್ಟಿಚ್ ಇಷ್ಟಪಡದೇ ಇರೋರು ನೀವು ಎಮ್ಮಿಂಗ್ ಮಾಡಿಕೊಂಡ್ರು ಓಕೆ. ಸೊ ನಾನಿಲ್ಲಿ ಡೈರೆಕ್ಟಾಗಿ ಸ್ಟಿಚ್ಚೇ ಹಾಕ್ತಿದ್ದೀನಿ. ನೋಡಿ, ಬ್ಯಾಕಲ್ಲಿ ನಿಮಗೆ ನೆಕ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಡಿಸೈನು. ಈಗ ಫ್ರಂಟನ್ನು ತಗೊಂಡು ಅದರ ಮೇಲೆ ಪ್ಲೇಸ್ ಮಾಡಿ ನೀಟಾಗಿ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಅಷ್ಟಕ್ಕೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಜಾಸ್ತಿ 1/2 ಇಂಚ್ ಅಷ್ಟೇನೂ ಹಾಕ್ಕೊಂಡಿಲ್ಲ, ಜಸ್ಟ್ ಒಂದು 1/4 ಇಂಚಷ್ಟು
ಶೋಲ್ಡರ್ ಅಟ್ಯಾಚ್ನ ಕೊಡ್ತಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಹತ್ರ ನೆಕ್ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಇದಕ್ಕೆ ಓವರ್ಲಾಕ್ ಮಾಡ್ಕೊಬರ್ತೀನಿ ಶೋಲ್ಡರ್ಗೆ. ಈಗ ಸ್ಲೀವ್ಸ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋದು ನೀಟಾಗಿ ಯಾವ ರೀತಿ ಅಂತ ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಬಿಗಿನರ್ಸ್ ಆದರೆ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ನಿಮಗೂ ಯೂಸ್ ಆಗಲಿ ಅಂತ ನಾನಿಲ್ಲಿ ಸ್ಲೀವ್ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಕೂಡ ತೋರಿಸ್ತಿದ್ದೀನಿ. ನೀವು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳೆದಾಡಬಾರ್ದು ಜಾಸ್ತಿ. ನೋಡಿ ಈ ರೀತಿ ನೀಟಾಗಿ ಮೇನಿಂಗ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡೂ ಮೇನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡೂ ಕೂಡ ಸೇರಿಸ್ತಾ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಕ್ಸಸ್ ಇರೋದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಎಕ್ಸಸ್ ಇರೋದನ್ನ ಕಟ್ ಮಾಡಿಕೊಂಡೆ. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅಟ್ಯಾಚ್ ಟೈಮಲ್ಲೇ ಫ್ರಿಲ್ಸ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಫ್ರಿಲ್ಸ್ನ ಕೊಡ್ತಿದ್ದೀನಿ. ನಾನಿಲ್ಲೇನು ಮಾಡಿದೆ ಅಂದರೆ 4 ಫ್ರಿಲ್ನ ಕೊಟ್ಟೆ. ಸೊ ಆವಾಗ ಏನಾಯಿತು ನನಗೆ ಅನ್ನೋದು ಶಾರ್ಟೇಜ್ ಆಯಿತು. ನಾನು 2ರಿಂದ 3 ಫ್ರಿಲ್ ಆದರೆ ಸಾಕು ಅಂತ ನಾನು ನೋಡಿ ನಮಗಿಲ್ಲಿ ಡಿಫ್ರೆನ್ಸೇಷನ್ ಬರ್ತಿದೆ. ಹಾಗಾಗಿ ನಾನು ಅದನ್ನ ರಿಮೂವ್ ಮಾಡಿಕೊಂಡೆ. ನನಗೆ 2ರಿಂದ 3 ಅಂದರೆ 1-2 ಫ್ರಿಲ್ನ ಕೊಡ್ತೀನಿ. ಆ ಕಡೆ ಒಂದು ಫ್ರಿಲ್ಲು ಮತ್ತು ಈ ಕಡೆ ಒಂದು ಫ್ರಿಲ್ಲು 2 ಫ್ರಿಲ್ನ ಕೊಡ್ತಿದ್ದೀನಿ. ಜಸ್ಟ್ 2 ಫ್ರಿಲ್ಸ್ ಅಷ್ಟೇ. ಅದು ನಿಮಗೆ ತುಂಬ ಹೈಟಾಗೂ ಬರಲ್ಲ, ನೀಟಾಗಿ ಫ್ಲಾಟ್ ಥರ ಬರುತ್ತೆ. ಇದೊಂದು ಸಲ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಫ್ರಿಲ್ಸು. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ನಾನು ನೀಟಾಗಿ ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಮಾರ್ಜಿನ್ ನೀವು ಎಷ್ಟು ಬಿಟ್ಟಿರ್ತೀರೋ ಅಷ್ಟಕ್ಕೆ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಸೈಡ್ ಫಿಟ್ಟಿಂಗ್ನ ಕೊಡೋದು. ಸೈಡ್ ಫಿಟ್ಟಿಂಗ್ನ ಕೊಡೋದಕ್ಕೆ ನೀವು ನೀಟಾಗಿ ಎಷ್ಟು ಲೂಸಿಂಗ್ ಬೇಕು ಅಂತ ಅಷ್ಟು ಲೂಸಿಂಗ್ನ ಮಾರ್ಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೋದು. ಈ ರೀತಿ ಹಾಕ್ಕೊಂಡಾಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವೊಂದು ಸ್ಟಿಚ್ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆಯಾ, ಚೆಸ್ಟು ವೇಸ್ಟು ಎಲ್ಲನೂ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನನಗೆ ಮೇಲಕ್ಕೆ ಫೋಲ್ಡ್ ಆಗಿರಲಿಲ್ಲ ಬಟ್ಟೆ, ಬ್ಯಾಕಲ್ಲಿ ವೇಸ್ಟ್ ಇದೆ. ನಾರ್ಮಲ್ ಅಟ್ಯಾಚ್ ಮಾಡಿರ್ತೀವಲ್ಲ ಅದ್ರ ಕ್ಲಾತ್ ವೇಸ್ಟ್ ಅನ್ನೋದು ಮೇಲಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಅದನ್ನ ರಿಮೂವ್ ಮಾಡಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡೆ. ಈಗ ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೊಳ್ಳೋಣ. ನನಗೆ ಬೇಕಾಗಿರೋದು 27, ನನಗಿಲ್ಲಿ 28 ಬರ್ತಾಯಿದೆ. ಸೊ ಹಾಗಾಗಿ ನಾನು ಇಲ್ಲೊಂದು 1/4 ಇಂಚಷ್ಟು ಮತ್ತೆ ಆ ಕಡೆಗೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಒಂದು 1/4 ಇಂಚಷ್ಟು ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಈಗ ಒಂದು ಸಲ ಚೆಕ್ ಮಾಡಿಕೊಂಡ್ರೆ 27 ಅನ್ನೋದು ಮೆಜರ್ಮೆಂಟ್ ಬರ್ತಾಯಿದೆ ಕರೆಕ್ಟಾಗಿ ನನಗೆ. ಈಗ 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಈ ಬ್ಲೌಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಬ್ಲೌಸು ಈ ರೀತಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.